ರಾಜ್ಯ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಕಡಿಮೆ ಅನುದಾನ, ಶೈಕ್ಷಣಿಕ ವಿರೋಧಿ ಬಜೆಟ್ ಎಸ್ಎಫ್ಐ. ರಾಜ್ಯ ಬಜೆಟ್ನಲ್ಲಿ ಒಟ್ಟು 4.49 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಶಿಕ್ಷಣಕ್ಕೆ ಕೇವಲ 47,224 ಕೋಟಿ ಮಾತ್ರ ಮೀಸಲಿಟ್ಟಿರುವುದು ಶೈಕ್ಷಣಿಕ ವಿರೋಧಿ ಕ್ರಮ ಎಂದು ಎಸ್ಎಫ್ಐ ಹೇಳಿದೆ. ಕೋಟಾರಿ ಆಯೋಗ ಶೇಕಡಾ 30% ಅನುದಾನ ನೀಡಬೇಕು ಎಂದು ಶಿಫಾರಸು ಮಾಡಿದರೂ ಸರ್ಕಾರ ಪಾಲಿಸಿಲ್ಲ. ಕಾಲೇಜು ಚುನಾವಣೆ ಘೋಷಣೆ ಹಾಗೂ ರೋಹಿತ್ ವೇಮುಲ ಕಾಯ್ದೆ ಜಾರಿಗೆ ತರುವ ನಿರ್ಧಾರವನ್ನು ಎಸ್ಎಫ್ಐ ಸ್ವಾಗತಿಸುತ್ತದೆ. ಕೆಲವು ಶಾಲೆಗಳ ಉನ್ನತೀಕರಣ ಮತ್ತು ಹೊಸ ಕಾಲೇಜುಗಳ ಶೋಷಣೆ ಉತ್ತಮವಾದರೂ ಗ್ರಾಮೀಣ ಸರ್ಕಾರಿ ಶಾಲೆಗಳ ವಿಲೀನ ಮಾಡಬಾರದು. ಶಾಲೆಗಳ ಮೂಲಭೂತ ಸೌಕರ್ಯ ಹಾಗೂ ನಿರ್ವಹಣೆಗೆ ಘೋಷಿಸಿದ ಅನುದಾನ ಸಾಕಾಗುವುದಿಲ್ಲ. ರಾಜ್ಯದಲ್ಲಿ ಹಾಲಿ ಇರುವ 62,000 ಶಿಕ್ಷಕ ಹುದ್ದೆಗಳು ಹಾಗೂ ಬೋಧಕ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು. ಹೊಸ ಹಾಸ್ಟೆಲ್ ಘೋಷಣೆಗೆ ಸ್ವಾಗತಾರ್ಹವಾದರೂ ಆಹಾರ ಭತ್ಯೆ ಹೆಚ್ಚಿಸಿ ಎಲ್ಲ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಒದಗಿಸಬೇಕು. ವಿಶ್ವವಿದ್ಯಾಲಯಗಳಿಗೆ ಹೆಚ್ಚುವರಿ ಅನುದಾನ ನೀಡುವುದು ಉನ್ನತ ಶಿಕ್ಷಣ ನಿರ್ಲಕ್ಷ್ಯವಾಗಿದೆ. ಒಟ್ಟಾರೆ ಈ ಬಜೆಟ್ ಶಿಕ್ಷಣ ಕ್ಷೇತ್ರಕ್ಕೆ ಅಪಾಯವಾಗಿದೆ ಎಂದು ಎಸ್ಎಫ್ಐ ಜಿಲ್ಲಾ ಸಮಿತಿಯು ತಿಳಿಸಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಇಚನಾಳ್, ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ಉಪಾಧ್ಯಕ್ಷರಾದ ನಾಗರಾಜ್ ಯು, ಶರೀಫ್ ಎಂ, ಜಂಟಿ ಕಾರ್ಯದರ್ಶಿ ಬಸಯ್ಯ ಹಿರೇಮಠ, ದರ್ಶನ್, ಸದಸ್ಯರಾದ ಮೌನೇಶ್, ಶರಣಬಸವ ಬದ್ನಟ್ಟಿ, ರಮೇಶ್ ಅಗಸಿ, ಮುಂದಿನ ರೋಜಾ, ಅಶ್ವಿನಿ, ಮುಖಂಡರಾದ ಮಾರುತಿ, ವಿಠಲಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.